Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ we are going to discuss about enthalpy of atomization, metallic bond strength, so atomic and ionic radii. So ಅದಾದ ಮೇಲೆ ionization energy discuss ಮಾಡುತ್ತೆ. Metallic bond, we are going to discuss about some points. Metallic bond, nothing but metallic behavior. Yes, all transition elements are metals, no doubt in it. ನಮಗೆ ಗೊತ್ತಿದೆ. Similar to all metals, these are also possess good conductors of heat and electricity. Not only this much, ಇನ್ನೊಂದು ಸ್ವಲ್ಪ ಆಡ್ ಮಾಡಬಹುದು. Malleability, ductility. See, ಇವೆಲ್ಲದೂ ಕೂಡ tensile strength. So ಅಂದ್ರೆ ಇಲ್ಲಿ ಎಲ್ಲಾ ಪ್ರಾಪರ್ಟಿ ಎಲ್ಲರಿಗೂ ಇರಬೇಕು ಅಂತ ಏನಿಲ್ಲ, ಬಟ್ ದೀಸ್ ಆರ್ ದಿ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮೆಟಲ್ಸ್ ವಿಚ್ ಇಸ್ ಪ್ರೆಸೆಂಟ್ ವಿತ್ ದ ಮೆಟಾಲಿಕ್ ಬಾಂಡ್, ಅಂದ್ರೆ ಟ್ರಾನ್ಸಿಷನ್ ಮೆಟಲ್ಸ್ ಅನ್ನೋದು ಗೊತ್ತಿರಲಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ರಿಮೆಂಬರ್, ಇನ್ನೊಂದು ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು, ಜಿಂಕ್, ಕ್ಯಾಡ್ಮಿಯಂ ಅಂಡ್ ಮರ್ಕ್ಯೂರಿ ಆರ್ ವೀಕ್ ಮೆಟಲ್ಸ್. Weak metals. Remember, weak metals ಅಂದ್ರೆ ಮೆಟಾಲಿಕ್ ನೇಚರ್ ಕಡಿಮೆ ಇದೆ ಇದಕ್ಕೆ ಒಪ್ಕೊಳ್ಳುವಂಥದ್ದು. ಯಾಕೆ ಅಂತಂದ್ರೆ ವೀಕ್ ಮೆಟಲ್ಸ್ ಅಂಡ್ ಆಲ್ಸೋ ರಿಮೆಂಬರ್ ಅಂಡ್ ಆಲ್ಸೋ ಸಾಫ್ಟ್ ಮೆಟಲ್ಸ್. ಸಾಫ್ಟ್ ಮೆಟಲ್ ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇದೆ ಅಂತ ಅರ್ಥ. ಸೊ ದ ರೀಸನ್ ಫಾರ್ ದಟ್ ಇಸ್ ರಿಮೆಂಬರ್ ಡ್ಯೂ ಟು ಕಂಪ್ಲೀಟ್ಲಿ ಫಿಲ್ಡ್ 3D ಆರ್ಬಿಟಲ್ಸ್ ಅಂತ ಹೇಳ್ಬೋದು. ಸಿ ಸಾಫ್ಟ್ ಅಂತಂದ್ರೆ ಯು ಕೆನಾಟ್ ಕಂಪೇರ್ ಟು ದ ಸ್ಪಾಂಜ್ ಲೈಕ್ ದಟ್. ಹಾಗಲ್ಲ, ವೀಕ್ ಇದೆ, ಮೆಟಾಲಿಕ್ ನೇಚರ್ ಕಡಿಮೆ ಇದೆ. ಸಾಫ್ಟ್ ಅಂತಂದ್ರೆ ಕಡಿಮೆ ಮೆಲ್ಟಿಂಗ್ ಪಾಯಿಂಟ್, ಹಾರ್ಡ್ನೆಸ್ ಕಡಿಮೆ ಇದೆ ಅಂತ ಅರ್ಥ. ಇದನ್ನ ಬಿಟ್ರೆ ಉಳಿದಿರೋದು ಹಾರ್ಡರ್ ಇನ್ ನೇಚರ್. ಅದರಲ್ಲಿ ಮತ್ತೆ ಆಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಮೆಟಾಲಿಕ್ ನೇಚರ್ ಇನ್ಕ್ರೀಸಸ್. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ ಕಡಿಮೆ ಆಗ್ತಾ ಹೋದಾಗ ಮೆಟಾಲಿಕ್ ನೇಚರ್ ಕಡಿಮೆ ಆಗ್ತದೆ ಅನ್ನೋದು ಗೊತ್ತಿರಲಿ. ಮೆಲ್ಟಿಂಗ್ ಪಾಯಿಂಟ್ ಡಿಸ್ಕಸ್ ಮಾಡುತ್ತೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂತಂದ್ರೆ ಟೆಂಪರೇಚರ್ ರಿಕ್ವೈರ್ಡ್ ಟು ಮೆಲ್ಟ್ ದ ಸಬ್ಸ್ಟೆನ್ಸ್. ಇದು ಜನರಲ್ ಡೆಫಿನಿಷನ್. ಈಗ ಇನ್ ಕೇಸ್ ಆಫ್ ದಿಸ್ ರಿಮೆಂಬರ್, ಮೆಲ್ಟಿಂಗ್ ಪಾಯಿಂಟ್ ಯಾವಾಗಲೂ ಕಾಮನ್ ಸೆನ್ಸ್ ಏನು, ಮೆಲ್ಟಿಂಗ್ ಪಾಯಿಂಟ್ ಯಾವಾಗ ಜಾಸ್ತಿ ಇರ್ತದೆ? ರಿಮೆಂಬರ್, ವೆನ್ ದರ್ ಇಸ್ ಅ ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಈಗ ನೀವು ರಿಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತಂದ್ರೆ ಎಸ್ ಅಂಡ್ ಪಿ ಬ್ಲಾಕ್, ಹೌದಾ? ಎಸ್ ಅಂಡ್ ಪಿ ಬ್ಲಾಕ್ ಅಲ್ಲಿ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಟ್ರಾನ್ಸಿಷನ್ ಮೆಟಲ್ಸ್ ವಿಲ್ ಹ್ಯಾವ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. Reason for that is transition metals will have stronger metallic bond strength compared to S block metals. P block metals like aluminum irbodu, tin irbodu, lead irbodu. So how compare ಮಾಡಿದ್ರೆ transition element ಗೆ generally high melting and boiling point observe ಮಾಡ್ತೀವಿ ನಾವು. The reason for that is, remember, because of the unpaired electrons, see, because of the number of unpaired electrons, greater the number of unpaired electrons, stronger is the metallic bonding. We can expect that. So stronger is the metallic bonding. And high melting and boiling points of transition metals are due to their close packed structure and strong metallic bond. See, ಎಲ್ಲೆಲ್ಲಿ metallic bond strength ಜಾಸ್ತಿ ಇರ್ತದೆ, ಕ್ಲೋಸ್ ಆಗಿ ಅರೇಂಜ್ ಇರಬೇಕಾ ಎಲಿಮೆಂಟ್ ಆರ್ ಆಟಮ್. ಸೊ ಅದನ್ನ ಕಾಮನ್ ಈ ಲೈನ್ ಅಲ್ಲೇ ಹೇಗಿದೆ ಅಂತ, ಇವೆಲ್ಲ ಲೈನ್ ಹೇಗೆ ಕಾಮನ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಇರ್ತದೆ. ಬಿಟ್ವೀನ್ ದ ಆಟಮ್ಸ್ ಡಿಸ್ಟೆನ್ಸ್ ವಿಲ್ ಬಿ ವೆರಿ ವೆರಿ ಲೆಸ್. ದೇ ಆರ್ ಹೈಲಿ ಕಾಂಪ್ಯಾಕ್ಟ್ ಇನ್ ನೇಚರ್, ರಿಜಿಡ್ ಇನ್ ನೇಚರ್. ಇವೆಲ್ಲ ಜನರಲ್. ಈಗ ಒಬ್ಬ ವಿದ್ಯಾರ್ಥಿ ಒಳ್ಳೆ ಮಾರ್ಕ್ಸ್ ತೆಗಿತಾನೆ, ಯಾರು ಬೇಕಾದ್ರೆ ಹೇಳ್ಬೋದು, ಒಂದು ಜನರಲ್ ಪಾಯಿಂಟ್. ಸೊ ಅವನು ಆ ರೀತಿ ಮಾಡಿದೋ ಅಥವಾ ಎಕ್ಸಾಮ್ ಹಿಂದಿನ ದಿವಸ ಕುತ್ಕೊಂಡು ಅಥವಾ ಕಾಪಿ ಚೀಟಿ ತಗೊಂಡು ಎಕ್ಸಾಮ್ ಬರೆದು ಮಾರ್ಕ್ಸ್ ತೆಗೆದು ಸೆಕೆಂಡ್ರಿ. ಬಟ್ ಎಲ್ಲರೂ ಹೇಳೋದೇನು, ಬಹಳ ಚಂದಾಗಿ ಓದಿದ, ಕ್ಲಾಸ್ಗಳು ಕಾನ್ಸಂಟ್ರೇಷನ್ ಚಲೋ ಇತ್ತು, ಒಟ್ಟ ಟೈಮ್ ವೇಸ್ಟ್ ಮಾಡ್ಲಿಲ್ಲ. ಇವೆಲ್ಲ ಜನರಲ್ ಸ್ಟೇಟ್ಮೆಂಟ್. ಇವೆಲ್ಲ ಜನರಲ್ ಸ್ಟೇಟ್ಮೆಂಟ್. ಯಾರಿಗೆ ಬೇಕಾದ್ರೂ ಅಪ್ಲೈ ಆಗುತ್ತೆ. ಯಾರ್ಯಾರ್ದು ಒಳ್ಳೆ ಮಾರ್ಕ್ಸ್ ಬಿದ್ದಿತ್ತು ಅವರಿಗೆಲ್ಲ ಅಪ್ಲೈ ಆಗ್ತದೆ. ಬೇಕಾದ್ರೆ ಎಲ್ಲಾ ಕಂಟಿನ್ಯೂಸ್ ಆಗಿ ಕಾನ್ಸಂಟ್ರೇಷನ್ ಕೊಟ್ಟು ಓದಿರ್ಲಿ, ಎಲ್ಲ ಆಗಿರ್ಲಿ, ಎಕ್ಸಾಮ್ ಹಿಂದಿನ ದಿವಸ ಏನೋ ಸ್ವಲ್ಪ ಆರಾಮಿಲ್ಲ, ಏನೋ ಆಗಿ ಕಡಿಮೆ ಮಾರ್ಕ್ಸ್ ಬಿದ್ಬಿಡ್ತು. ಅವಾಗ ಉಳಿದವರು ಅವ್ನ ಬಗ್ಗೆ ಗೊತ್ತಿಲ್ಲದಿರೋ ಮಾತಾಡ್ಕೊಳ್ಳೋದೇ, ನೋಡು ಓದೇ ಇಲ್ಲ ಅದಕ್ಕೆ ಮಾರ್ಕ್ಸ್ ಕಡಿಮೆ ಬಿದ್ದು. ಸಿ ಅವೆಲ್ಲ ಜನರಲ್ ಸ್ಟೇಟ್ಮೆಂಟ್ ಇವು. ಸೊ ಅದೇ ರೀತಿ ಯಾವುದೇ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇದ್ರೂ ಕೂಡ ಒಂದು ಸ್ಟೇಟ್ಮೆಂಟ್ ವಿ ಕ್ಯಾನ್ ಆಡ್: ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್, ಕಾಂಪ್ಯಾಕ್ಟ್ ನೇಚರ್, ರಿಜಿಡ್ ನೇಚರ್, ಹಾರ್ಡ್. ಸಿ ಇವೆಲ್ಲ ಯೂಸ್ ಮಾಡಿ ಸೊ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಜನರಲ್ ಪಾಯಿಂಟ್ಸ್. ರಿಮೆಂಬರ್ ದಟ್. ಇದರಲ್ಲಿ ಯಾವ ಮೆಲ್ಟಿಂಗ್ ಪಾಯಿಂಟ್ ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಗೊತ್ತಿರಲಿ. ಎಲ್ಲಾ ಮೆಲ್ಟಿಂಗ್ ಪಾಯಿಂಟ್ ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ನೋಡಿ, ಮೆಲ್ಟಿಂಗ್ ಪಾಯಿಂಟ್ ಆರ್ಡರ್ ನೋಡಿ: ಟಿಟಾನಿಯಂ, ವೆನಾಡಿಯಂ, ಕ್ರೋಮಿಯಂ. ಸ್ಕ್ಯಾಂಡಿಯಂ ಇದೆ ಇಲ್ಲಿ, ತೋರಿಸಿಲ್ಲ ಅಷ್ಟೇ. ಓಕೆ, ಸ್ಕ್ಯಾಂಡಿಯಂ, ಟಿಟಾನಿಯಂ, ವೆನಾಡಿಯಂ, ಕ್ರೋಮಿಯಂ ಮೇಲೋಯ್ತು. ಆನ್ ಗೋಯಿಂಗ್ ಅಕ್ರಾಸ್ ದ ಪೀರಿಯಡ್ ಅಂದ್ರೆ ಏನು? ಸ್ಕ್ಯಾಂಡಿಯಂ ಟು ಜಿಂಕ್ ಅಕ್ರಾಸ್ ದ ಪೀರಿಯಡ್. ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್ ನೋಡಿ, ಇನ್ಕ್ರೀಸ್ ಆಯ್ತಾ ಹೋಯ್ತು. ಅಟೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಸ್ಟಡಿ ಡಿಕ್ರೀಸ್ ಆಸ್ ಅಟಾಮಿಕ್ ನಂಬರ್ ಇನ್ಕ್ರೀಸಸ್. ಓಕೆ, ಸೊ ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಾ ಹೋದಾಗೆ ಒಂದು ಹಂತದ ಮೇಲೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಡಿಮೆ ಆಗ್ತಾ ಹೋದಾಗೆ ರಿಮೆಂಬರ್ ಮೆಲ್ಟಿಂಗ್ ಪಾಯಿಂಟ್ ಕೂಡ ಕಡಿಮೆ ಆಗ್ತಾ ಹೋಗ್ತದೆ.
ನೋಡಿ ನೋಡ್ತಾ ಹೋಗಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದನ್ನ ನೆಕ್ಸ್ಟ್ ಹೇಳ್ತೀನಿ, ಈ ಸ್ಟೇಟ್ಮೆಂಟ್ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಸೊ ನೋಡಿ ಕಡಿಮೆ ಆಯ್ತು, ಮ್ಯಾಂಗನೀಸ್ ಕಡಿಮೆ ಆಯ್ತು, ಅದಾದ್ಮೇಲೆ Fe ಜಾಸ್ತಿ ಆಯ್ತು, ಕೋಬಾಲ್ಟ್ ಕಡಿಮೆ ಆಯ್ತು, ನಿಕೆಲ್ ಕಡಿಮೆ ಆಯ್ತು, ರೈಟ್? ನಿಕೆಲ್, ಕಾಪರ್, ಜಿಂಕ್ ಅಂತ ಹೇಳಿ ಕಡಿಮೆ ಆಯ್ತು. ಕಾಪರ್ ಇಲ್ಲಿ ಜಿಂಕ್ ಬರ್ತದೆ. ಇಲ್ಲಿ ಒಂದು ಪಾಯಿಂಟ್ ನಾವು ಅಬ್ಸರ್ವ್ ಮಾಡಬೇಕು. ರಿಮೆಂಬರ್, ಆಲ್ದೋ ಮ್ಯಾಂಗನೀಸ್ ಇಸ್ ಹ್ಯಾವಿಂಗ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ರಿಮೆಂಬರ್ ನೋಡಿ 3d 5 ಇದೆ. ನಾವು ಈಗ ಜಸ್ಟ್ ಏನಂತ ಹೇಳಿದ್ವಿ? ಸೊ ಆಸ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಬಟ್ ರಿಮೆಂಬರ್, ದಿಸ್ ಈಸ್ ದ ಒನ್ ವಿಚ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಅಂದ್ರೆ ಏನು? ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಏನೋ ಒಂದನ್ನ, ಆ ಟೈಪ್ ಆಗೋದಿಲ್ಲ, ಅದನ್ನ ನಾವು ಎಕ್ಸೆಪ್ಷನ್ ಅಂತ ಕರಿತೀವಿ. ಇಲ್ಲಿ ಎಕ್ಸ್ಪೆಕ್ಟೆಡ್ ಮ್ಯಾಂಗನೀಸ್ಗೆ ಅಟ್ ಲೀಸ್ಟ್ ಹಿಂಗ್ ಬರಬೇಕಿತ್ತು, ರೈಟ್? ಅಟ್ ಲೀಸ್ಟ್ ಕ್ರೋಮಿಯಂ ಅಲ್ಲಿ 6 ಅನ್ಪೇರ್ಡ್ ಇದೆ, ನಮ್ಗೆ ಗೊತ್ತಿದೆ, ಹೌದಾ? ಯಾಕಂದ್ರೆ 6 5 ಕ್ರೋಮಿಯಂ ಕಾನ್ಫಿಗರೇಷನ್ ಏನಾಗ್ತದೆ? 3d5 4s1 ಇದೆ. ಟೋಟಲ್ 6 ಅನ್ಪೇರ್ಡ್. ಕ್ರೋಮಿಯಂ ನಾವು ಜಾಸ್ತಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಂತೆ. ಬಟ್ ಮ್ಯಾಂಗನೀಸ್ 5 ಇದೆಯಲ್ಲ, 5 ಇದೆ ಅಂತಂದ್ರೆ ಅಟ್ ಲೀಸ್ಟ್ ಐರನ್ ಕಿಂತ ಆದ್ರೂ ಕಡಿಮೆ ಬರಬೇಕು, ಜಾಸ್ತಿ ಬರ್ಬೇಕಾ? ಐರನ್ ಕಿಂತನಾದ್ರೂ ಜಾಸ್ತಿ ಬರ್ಬೇಕಾ? ಹಾಗಾದ್ರೆ ಇಷ್ಟಾದ್ರೂ ಬರ್ಬೇಕಾ? ಹಾಗೆ ನೋಡಿದ್ರೆ ಐರನ್, ಕೋಬಾಲ್ಟ್, ನಿಕೆಲ್ ಕಿಂತ ಕಡಿಮೆ ಬಂತಿದ್ದು. ಯಾಕೆ ಅಂತ ನೋಡಿದಾಗ we came to know that, remember, we came to know that after d5 configuration ಇದು ಡಿಕ್ರೀಸ್ ಆಗ್ತದೆ ಅನ್ನೋದನ್ನ ಆಲ್ರೆಡಿ ಹೇಳಿದೆ. ಸೊ ಇದಕ್ಕೆ ರೀಸನ್ ನೋಡುತ್ತೆ mn. we came to know that, remember, ಅದಕ್ಕೆ ರೀಸನ್ ಹೇಳ್ತೀನಿ ಈಗ. mn ಕೆಳಗಡೆ ನೋಡಿ, mn ಕೆಳಗಡೆ ಟೆಕ್ನೀಷಿಯಂ ಕೂಡ ಹಾಗೆ ಆಯ್ತು ನೋಡಿ. ಇಲ್ಲಿ ಮಾಲಿಬ್ಡಿನಮ್ ಕಿಂತ ಜಾಸ್ತಿ ಆಯ್ತು, ಮಾಲಿಬ್ಡಿನಮ್, ಜರ್ಕೋನಿಯಂ, ನಿಯೋಬಿಯಂ, ಮಾಲಿಬ್ಡಿನಮ್ ಜಾಸ್ತಿ ಆಯ್ತು, ಮಾಲಿಬ್ಡಿನಮ್ ಟೆಕ್ನೀಷಿಯಂ ಕಡಿಮೆ ಆಯ್ತು. ಅದಾದ್ಮೇಲೆ ನೋಡಿ ರುದೇನಿಯಂ ಜಾಸ್ತಿ ಆಯ್ತು, ದೆನ್ ರುಬಿಡಿಯಂ ಅಲ್ಲ ರೋಡಿಯಂ, RH, ರೋಡಿಯಂ, ಪೆಲಾಡಿಯಂ, ಸಿಲ್ವರ್ ಅಂಡ್ ಕ್ಯಾಡ್ಮಿಯಂ ಕಡಿಮೆ ಆಗ್ತದೆ. ಸೊ ಅಂದ್ರೆ ವಾಟ್ ವಿ ಕ್ಯಾನ್ ಸಿ ಇಸ್, ಆಲ್ದೋ ದಿಸ್ ಮ್ಯಾಂಗನೀಸ್, ಅದರ ಕೆಳಗೆ ಟೆಕ್ನೀಷಿಯಂ, ದೇ ಹ್ಯಾವ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, they are having less melting point than the next element. That is very important, remember. So ನೋಡಿ ಇಲ್ಲಿ ನೋಡಿ, ಸೊ ಆಫ್ನಿಯಂ, ಟ್ಯಾಂಟಲಮ್, ಟಂಗ್ಸ್ಟನ್, ದೆನ್ ಮತ್ತೆ ರೇನಿಯಂ ಕಡಿಮೆ ಆಗ್ತದೆ. ಸೊ ಆಸ್ಮಿಯಂ, ಇರಿಡಿಯಂ, ಪ್ಲಾಟಿನಮ್, ಗೋಲ್ಡ್ ಅಂಡ್ ಮರ್ಕ್ಯೂರಿ ಬರ್ತದೆ. ಇಲ್ಲಿ ಮರ್ಕ್ಯೂರಿ ಬರ್ತದೆ, ರೈಟ್? ಸೊ ಅದಕ್ಕೆ ಹೇಳ್ತೀನಿ ಮ್ಯಾಂಗನೀಸ್ ಯಾಕೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಬಹುದು, ಜಿಂಕ್, ಕ್ಯಾಡ್ಮಿಯಂ ಅಂಡ್ ಮರ್ಕ್ಯೂರಿ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಬಿಕಾಸ್ ದೇ ಹ್ಯಾವ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್. ಅದನ್ನ ಆಲ್ರೆಡಿ ಹೇಳಿದೆ. ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಇದ್ದಾಗ ಡಿಲೋಕಲೈಸೇಷನ್ ವಿಲ್ ಬಿ ಲೆಸ್, ಹೌದಾ? ಡಿಲೋಕಲೈಸೇಷನ್ ಕಡಿಮೆ ಇರ್ತದೆ. ಡಿಲೋಕಲೈಸೇಷನ್ ಕಡಿಮೆ ಇದ್ದಾಗ ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ಏನಿದೆ, ಮೆಟಾಲಿಕ್ ಬಾಂಡ್ ಲೆಸ್ ಸ್ಟ್ರೆಂತ್ ಇರ್ತದೆ. ಸೊ ಅದಕ್ಕೆ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರ್ತದೆ. ಎಕ್ಸ್ಪೆಕ್ಟೆಡ್, ಅದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಯಾವುದು? ಮ್ಯಾಂಗನೀಸ್, ಟೆಕ್ನೀಷಿಯಂ. ಸೊ ಎಕ್ಸೆಪ್ಷನ್ ವೆರಿ ಇಂಪಾರ್ಟೆಂಟ್. ಓಕೆ, ಬಟ್ ನಾ ಹೇಳ್ತೀನಿ, ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಮಾಡಿದ್ದಾರೆ? ಮ್ಯಾಂಗನೀಸ್, ಟೆಕ್ನೀಷಿಯಂ ಹ್ಯಾವಿಂಗ್ ಮೆಲ್ಟಿಂಗ್ ಪಾಯಿಂಟ್ ಲೆಸ್ ದ್ಯಾನ್ ದ ಪ್ರೀವಿಯಸ್ ಎಲಿಮೆಂಟ್. ಪ್ರೀವಿಯಸ್ ಅಂತಂದ್ರೆ ಕ್ರೋಮಿಯಂ ಅಂತ ಅಲ್ಲ, ಆಕ್ಚುಲಿ ನೆಕ್ಸ್ಟ್ ಎಲಿಮೆಂಟ್ ಅಂತ ಆಗ್ಬೇಕಿದು. ಐರನ್, ಯಾಕಂದ್ರೆ ಕ್ರೋಮಿಯಂ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಬಿಕಾಸ್ 6 ಅನ್ಪೇರ್ಡ್, ಬಟ್ ಐರನ್ ಕಿಂತ ಕಡಿಮೆ ಇದೆ ಅನ್ನೋದು ನಾವು ಒಪ್ಕೊಳ್ಬೇಕಾಗಿರುವಂತದ್ದು. ಸೊ ಮ್ಯಾಂಗನೀಸ್ ಅಂಡ್ ಟೆಕ್ನೀಷಿಯಂ ಮೆಲ್ಟಿಂಗ್ ಪಾಯಿಂಟ್ ಇಸ್ ಲೆಸ್ ದ್ಯಾನ್ ದ ಪ್ರೀವಿಯಸ್ ಎಲಿಮೆಂಟ್ ಇನ್ ದಿಸ್ ರೆಸ್ಪೆಕ್ಟಿವ್ ಪೀರಿಯಡ್. ಇಷ್ಟೇ ಕೊಟ್ಬಿಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ, ಇಷ್ಟೇ ಕೊಟ್ಟಿದ್ದಾರೆ. ರೀಸನ್ ಕೊಟ್ಟಿಲ್ಲ ಅಂದ್ರೆ ರೀಸನ್ ಅನ್ನ ಕೇಳೋದಿಲ್ಲ ಅಂತ ಅರ್ಥ. ರೀಸನ್ ಅನ್ನ ಕೇಳೋದಿಲ್ಲ, ದೇ ವಿಲ್ ನಾಟ್ ಆಸ್ಕ್. ಯಾಕಂದ್ರೆ ಅವ್ರು ಕೊಟ್ಟಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ. ಬಟ್ ಸಮ್ ಆಫ್ ದ ರೆಫರೆನ್ಸ್ ಬುಕ್ ಇಟ್ ಇಸ್ ಗಿವನ್, ಅದಕ್ಕೆ ಹೇಳ್ತಾ ಇದೀನಿ. ಸೊ ಇಲ್ಲಿ ಹೇಳಿರುವಂತಹ ಸ್ಟೇಟ್ಮೆಂಟಿನ ಮೀನಿಂಗ್ ಇಷ್ಟೇ. ಮ್ಯಾಂಗನೀಸ್, ಟೆಕ್ನೀಷಿಯಂ ಯಾಕೆ ಮೆಲ್ಟಿಂಗ್ ಪಾಯಿಂಟ್? ಆಲ್ದೋ ದೇ ಆರ್ ಹ್ಯಾವಿಂಗ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್ is that, remember, manganese is more stable due to half filled 3d orbital. ಹೌದಾ? ಮ್ಯಾಂಗನೀಸ್ ಇಸ್ ಮೋರ್ ಸ್ಟೇಬಲ್ ಡ್ಯೂ ಟು ಹಾಫ್ ಫಿಲ್ಡ್ 3d ಆರ್ಬಿಟಲ್. ಹಾಗಾದ್ರೆ ಸ್ಟೆಬಿಲಿಟಿಗೂ ಮತ್ತೆ ಇದಕ್ಕೂ ಏನು ಸಂಬಂಧ? ಸ್ಟೆಬಿಲಿಟಿಗೂ ಮತ್ತೆ ಇದಕ್ಕೂ ಏನ್ ಸಂಬಂಧ ಅಂತ ನೋಡಿದ್ರೆ, ಸ್ಟೆಬಿಲಿಟಿ ಇದ್ದಾಗ ಏನಿರ್ತದೆ? ನ್ಯೂಕ್ಲಿಯಸ್ ಇಸ್ ಹೋಲ್ಡಿಂಗ್ ದೋಸ್ ಎಲೆಕ್ಟ್ರಾನ್ ಟೈಟ್ಲಿ. ಅರ್ಥ ಮಾಡ್ಕೊಳ್ಳಿ, whenever stability is more, nucleus is holding that electron tightly, so tightly that it will not allow that unpaired electron to take part in bonding. ಅರ್ಥ ಮಾಡ್ಕೊಳ್ಳಿ. So stable half filled configuration due to which, remember, these electrons do not participate in bonding. ನೋಡಿ, do not participate in bonding ನಮಗೆ ವಿಚಿತ್ರ ಅಂತ ಅನಿಸ್ತದೆ, ಆದ್ರೂ ಒಂದಷ್ಟು ಕೇಸ್ನಲ್ಲಿ ನಾವು ಒಪ್ಕೊಳ್ಳೇಬೇಕು. ಯಾಕಂತಂದ್ರೆ ಇವನ್ನೆಲ್ಲ ನಾವು ಹೇಳ್ತಿರೋದು ಯಾವ ಬೇಸಿಸ್ ಮೇಲೆ? ನಮಗೆ ಎಕ್ಸ್ಪೆರಿಮೆಂಟಲಿ ಮೆಲ್ಟಿಂಗ್ ಪಾಯಿಂಟ್ ವಿ ವಿಲ್ ನೋ, ಮೆಲ್ಟಿಂಗ್ ಪಾಯಿಂಟ್ ಗೊತ್ತಿರ್ತದೆ ನಮಗೆ. ಸೊ ಅದಾದ್ಮೇಲೆ ನಾವು ರೀಸನ್ ಬರೀಬೇಕು ಅದಕ್ಕಾಗಿ ರೀಸನ್ ಏನಂತ ಅಸ್ಯೂಮ್ ಮಾಡ್ಕೊಂಡ್ವಿ? ಸ್ಟೆಬಿಲಿಟಿ ಇದೆ, ಬಿಕಾಸ್ ಆಫ್ ದ ಸ್ಟೆಬಿಲಿಟಿ they are not take part in the bonding because nucleus is holding those electron tightly. That should be the reason for this exception ಅಂತ ಹೇಳಿದ್ವಿ.
ಹಾಗಂತ ಹೇಳಿ ಈಗ ನಮ್ ಕ್ವಶನ್ ಬರ್ತದೆ, ಹಾಗಾದ್ರೆ ಕ್ರೋಮಿಯಮಿಕ್ ಕತೆ ಏನು? ಕ್ರೋಮಿಯಮಿಗೆ 6 ಅನ್ಪೇರ್ಡ್ ಇದೆ, ಹಾಗಂತ ಹೇಳಿ ಅದು ಕೂಡ ಹಾಫ್ ಫೀಲ್ಡ್ ಇದೆ, ಮತ್ತೆ ಅದು ಕೂಡ ಸ್ಟೇಬಲ್ ಆಯ್ತಲ್ಲ. ಹಾಗಾದ್ರೆ ನೀವು ಕ್ರೋಮಿಯಮಿಗೆ ಯಾಕೆ ಜಾಸ್ತಿ ಇದೆ? ಕ್ರೋಮಿಯಂಗೆ ನೋಡಿ, ಕ್ರೋಮಿಯಂಗೆ ಕಂಪೇರ್ ಮಾಡಿದ್ರೆ ಮ್ಯಾಂಗನೀಸ್ ಸ್ಟೆಬಿಲಿಟಿ ಇಸ್ ಮೋರ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಮ್ಯಾಂಗನೀಸ್ ಸ್ಟೆಬಿಲಿಟಿ ಇಸ್ ಮೋರ್. ಯಾಕೆ ಹೇಳ್ತಾ ಇದೀವಿ? ಮ್ಯಾಂಗನೀಸ್ಗೂ 3D5 ಇದೆ, ಕ್ರೋಮಿಯಂಗೂ 3D5 ಇದೆ, ಬಟ್ ಮ್ಯಾಂಗನೀಸ್ ಇಸ್ ಸ್ಟೇಬಲ್ 3D5 ಫ್ರಾಮ್ ದ ಬಿಗಿನಿಂಗ್. ಅರ್ಥ ಮಾಡ್ಕೊಳ್ಳಿ, ಬಿಗಿನಿಂಗ್. ಕ್ರೋಮಿಯಂ ಆಗಲ್ಲ. ಆಕ್ಚುಲಿ 3D4 4s2 ಆಗ್ಬೇಕಿತ್ತದು, ಹೌದಾ? ಅದರ ಬದಲಿಗೆ ಸ್ಟೆಬಿಲಿಟಿ ಅಂತ ಹೇಳಿ 3D5 4s1 ಬರ್ದೀವಿ ನಾವು. ಅಂದ್ರೆ ಕ್ರೋಮಿಯಂ ಫ್ರಾಮ್ ದ ಬಿಗಿನಿಂಗ್ 3D5 ಅಲ್ಲಿ ಇಲ್ಲ. 3D5 later it will acquire, but manganese from the beginning it is 3D5. Remember, because of that reason, manganese case ಒಳಗೆ it will not allow the electron to take part in bonding, hence weak metallic nature, less melting point will be there in the manganese. Very important. ಈ ರೀಸನ್ ಕೇಳೋದಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದು ಗೊತ್ತಿರಲಿ ನಿಮಗೆ, ಮ್ಯಾಂಗನೀಸ್ ಕಡಿಮೆ ಇರ್ತದೆ ಅನ್ನೋದು ಗೊತ್ತಿರಲಿ. ರೈಟ್, ಮ್ಯಾಂಗನೀಸ್ ಕಡಿಮೆ ಇರ್ತದೆ ಕ್ರೋಮಿಯಂ ಮತ್ತೆ ಅಂಡ್ ಆಲ್ಸೋ ಐರನ್ ಕಿಂತ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್, ಎಂಥಾಲ್ಪಿ ಆಫ್ ಅಟಮೈಸೇಷನ್. ಎಂಥಾಲ್ಪಿ ಆಫ್ ಅಟಮೈಸೇಷನ್ ಇಂಡಿಕೇಟ್ ಬೈ ಡೆಲ್ಟಾ ಎಚ್ ಎ ಅಂತೇಳಿ ಇಂಡಿಕೇಟ್ ಮಾಡ್ತಾರೆ. ಆಟಮೈಸೇಷನ್ ನೋಡಿ, ಇದು ಅಯೋನೈಸೇಷನ್ ಅಲ್ಲ. ಅಯೋನೈಸೇಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ Fe ಇಂದ Fe2+ ಆಗ್ತದೆ, 2 ಎಲೆಕ್ಟ್ರಾನ್ ತೆಗಿತೀನಿ ನಾನು, 2 ಎಲೆಕ್ಟ್ರಾನ್ ತೆಗಿತೀನಿ, ಅದು ಅಯೋನೈಸೇಷನ್. ಆಟೋಮೈಸೇಷನ್ ಅಂತಂದ್ರೆ ನನ್ನ ಹತ್ರ ಒಂದು ಮಾಲಿಕ್ಯುಲರ್ ಒಂದು ಇದೆ, ಮಾಲಿಕ್ಯೂಲ್ ಇದೆ ಇಲ್ಲಿ, ಹೌದಾ? ಒಂದು ಮೆಟಲ್ ಇದೆ, ಈ ಮೆಟಲ್ ಅಲ್ಲಿ n ನಂಬರ್ ಆಫ್ ಐರನ್ ಆಟಮ್ಸ್ ವಿಲ್ ಬಿ ಅರೇಂಜ್ಡ್. ಇದರಿಂದ ಒಂದು ಆಟಮ್ ಅನ್ನ ತೆಗೆಯೋದಕ್ಕೆ Fe ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಎನರ್ಜಿ ನೀಡೆಡ್? ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್, ರಿಮೆಂಬರ್, ಎಂಥಾಲ್ಪಿ ಆಫ್ ಅಟಮೈಸೇಷನ್. ಜನರಲಿ ಇದು ಹೇಳ್ಬೋದು, ಡೆಫಿನೇಷನ್ ಹೇಳ್ಬೋದು, ಬಟ್ ಪ್ರಾಕ್ಟಿಕಲಿ ಒಂದ್ ಆಟಮ್ ತೆಗೆಯಕ್ಕೆ ಬರೋದಿಲ್ಲ, ಒಂದು ಎಲೆಕ್ಟ್ರಾನ್ ತೆಗಿಲಿಕ್ಕೆ ಬರೋದಿಲ್ಲ. ಜನರಲಿ ಅದೇನ್ ಮಾಡ್ತೀವಿ, ಕಿಲೋ ಜೂಲ್ಸ್ ಪರ್ ಮೋಲ್ ಅಲ್ಲಿ ಬಿಡ್ತೀವಿ ನಾವು, ಪರ್ ಮೋಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನ ಕಡೆ ಒಂದ್ ಆಟಮಿಕ್ ಕ್ಯಾಲ್ಕುಲೇಟ್ ಮಾಡಬಹುದು ನೀವು. ರಿಮೆಂಬರ್, ಒಂದೊಂದು ಆಟಮ್ ಅನ್ನು ತೆಗೆಯೋದಕ್ಕೆ ಬರೋದಿಲ್ಲ, ವಿ ಕೆನಾಟ್, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಸೊ ರಿಮೆಂಬರ್ ದಟ್. ಈಗ ಎಂಥಾಲ್ಪಿ ಅಟಮೈಸೇಷನ್ ಡೆಫಿನೇಷನ್ ನೋಡಿ, energy required to convert metallic crystal into individual atom is known as enthalpy of atomization. Nothing but energy required to remove or separate an atom from the metallic crystal ಅಂತ ಹೇಳ್ಬೋದು. Once again, this is also, remember, it first increases, reaches to the maximum, then middle of the each series, then decreases. ಯಾಕಂದ್ರೆ ಇದು automatically followed by metallic bond strength, ಹೌದಾ? metallic bond strength which is automatically unpaired electrons, automatically delocalization of electrons, see, ಇವೆಲ್ಲ ಕಾಮನ್, ಇದು ಒಂದಕ್ಕೊಂದು ರಿಲೇಟೆಡ್ ಇದೆ, ಹೌದಾ? ಸೊ ಅದಕ್ಕೆ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಜಾಸ್ತಿ ಇದೆ ಅಂತ ಅಂದ್ರೆ, ಸೊ ರಿಮೆಂಬರ್, ದೆನ್ ಡೆಫಿನೆಟ್ಲಿ ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ ಅಂತ ಅರ್ಥ, ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ ಅರ್ಥ, ಡಿಲೋಕಲೈಸೇಷನ್ ಕೂಡ ಜಾಸ್ತಿ ಇದೆ ಅಂತ ಅರ್ಥ, ಹೌದಾ? ಸೊ ಲೈಕ್ ದಿಸ್, ರಿಮೆಂಬರ್. ಸಿ ನಾವು ಇಲ್ಲಿ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಗ್ರಾಫ್ ತೋರಿಸ್ತೀನಿ ನಿಮಗೆ, ನೋಡಿ ಗ್ರಾಫ್. ಸೊ ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ, ಆಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಇಂಟರ್ ಅಟಾಮಿಕ್ ಇಂಟರಾಕ್ಷನ್ ಇನ್ಕ್ರೀಸಸ್, ಹೆನ್ಸ್ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಇನ್ಕ್ರೀಸಸ್, ಆಸ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದಿಸ್ ಪಾಯಿಂಟ್. ಸೊ ನೋಡಿ, ಫಸ್ಟ್ ಗ್ರಾಫ್ ತೋರಿಸ್ತೀನಿ, ಅದಾದ್ಮೇಲೆ ಇಲ್ಲಿ ಬರ್ತೀನಿ. ಗ್ರಾಫ್ ನೋಡಿ, ಗ್ರಾಫ್ ಇಸ್ ವೆರಿ ಸಿಮಿಲರ್ ಟು ಮೆಲ್ಟಿಂಗ್ ಪಾಯಿಂಟ್. ನೋಡಿ, ಇದು ಮ್ಯಾಂಗನೀಸ್, ಇದು ಟೆಕ್ನೀಷಿಯಂ, ರೈಟ್, ಇದು ಐ ಥಿಂಕ್ ರುದೇನಿಯಂ, ರೈಟ್, ಕ್ರೋಮಿಯಂ, ಮಾಲಿಬ್ಡಿನಮ್, ಟಂಗ್ಸ್ಟನ್. ನೋಡಿ, ಸೊ ರಿಮೆಂಬರ್, ಇದರಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಬಿಡಿ, tungsten is the one which is having highest melting point among all metals. Highest melting point among all metals. All ಅಂದ್ರೆ ಎಲ್ಲ periodic tables ಅಲ್ಲಿ ಇರೋದು ಎಲ್ಲ ಸೇರಿ all metals, remember, tungsten. Hence it is used as a tungsten in this electrical filament in the bulbs, remember. Same order, ಹೌದಾ? And ಇದ್ರ ಜೊತೆಗೆ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಆರ್ಡರ್ ಫಾರ್ 3D 4D and 5D series ಅಂತ ನೋಡಿದ್ರೆ ಜನರಲಿ 3D 4 will be less than 4D, 4D less than 5D. ಎಕ್ಸ್ಪೆಕ್ಟೆಡ್ ಯಾಕೆ ಹೇಳಿ, ಕೆಳಗೆ ಹೋಗ್ತಾ ರಿಮೆಂಬರ್, ಡೌನ್ ದ ಗ್ರೂಪ್, ಆಲ್ವೇಸ್ ರಿಮೆಂಬರ್, ಡೌನ್ ದ ಗ್ರೂಪ್ ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸಸ್. ವೆರಿ ಇಂಪಾರ್ಟೆಂಟ್, ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸಸ್ ಗೊತ್ತಿರಲಿ. ಡೌನ್ ದ ಗ್ರೂಪ್ ಹೋದಾಗೆ ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತದೆ. ಸೊ ಅದಕ್ಕೆ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಇನ್ಕ್ರೀಸ್ ಆಗ್ತದೆ. 5D is more than 4D is more than 3D, we can expect this. Yes, one question ತಗೊಳ್ಳಿ. This question was there in the text book ಅಲ್ಲಿ ಇರೋದು ಇದು. ನೋಡಿ, why do the transition element exhibit higher enthalpy atomization ಅಂತ ಕೇಳ್ತಾರೆ. ಬಹಳ ಸಿಂಪಲ್, ಇಷ್ಟು ಬರೀಬೇಕಂತ ಏನಿಲ್ಲ, ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಆಸ್ ಇಟ್ ಇಸ್ ಸ್ಟೇಟ್ಮೆಂಟ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಆನ್ಸರ್ ಇಷ್ಟೇ ಬರೋದು ಸಾಕು. ಆನ್ಸರ್ ಏನು? ಡ್ಯೂ ಟು ಹೈಯರ್
interatomic interaction. ನಿಮಗೆ ಇದು ನೆನಪಾಗ್ಲಿಲ್ಲ, ಇಷ್ಟೇ ಬರೀರಿ. ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ ಇಷ್ಟ ಬರೀರಿ. ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ ಇಷ್ಟ ಬರೆದ್ರು ಸಾಕು, ಇಷ್ಟ ಬರೀರಿ ಸಾಕು, ರೈಟ್. ಸೊ ಅದೇ ರೀತಿ ಕ್ವಶನ್ ನಂಬರ್ 24 ನೋಡಿ. ಇನ್ ದಿಸ್ ಸೀರೀಸ್ ಸ್ಕ್ಯಾಂಡಿಯಂ ಟು ಜಿಂಕ್ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಆಫ್ ಜಿಂಕ್ ಇಸ್ ಲೋಯೆಸ್ಟ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಸೊ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್, ಹೆನ್ಸ್ ಇಲ್ಲಿ ಆಕ್ಚುಲಿ ಮೇನ್ ರೀಸನ್ ಅಟ್ರಾಕ್ಷನ್ ಬಗ್ಗೆ ಬರೀಬೇಕು, ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ಬಗ್ಗೆ ಬರೀಬೇಕು. ನೀವೇನಾದ್ರೂ ಅನ್ಪೇರ್ಡ್ ಎಲೆಕ್ಟ್ರಾನ್ ಬರೆದ್ರು ಕೂಡ ಅದ್ರ ಜೊತೆಗೆ ಇದನ್ನೊಂದು ಸೇರಿಸಿ, ಹೆನ್ಸ್ ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ವಿಲ್ ಬಿ ವೀಕ್ ಅಂತ ಹೇಳಿ. ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ವಿಲ್ ಬಿ ವೀಕ್ ಅಂತ ಹೇಳಿ. ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ. ಅಟಾಮಿಕ್ ರೇಡಿಯೈ ಅಂದ್ರೆ ಏನು ಮೊದಲು ನೋಡೋಣ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೆ. ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದ ಔಟರ್ಮೋಸ್ಟ್ ಶೆಲ್ ಆಫ್ an atom is called atomic radius or atomic size. Now in this particular case atomic radius is measured in picometer ಅಥವಾ angstrom unit. angstrom unit 10⁻⁻10, picometer 10⁻⁻12 ಗೊತ್ತಿರಲಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಟಾಮಿಕ್ ರೇಡಿಯಸ್ ನೋಡಿ. ಫಸ್ಟ್ ಒನ್ ನ್ಯೂಕ್ಲಿಯರ್ ಚಾರ್ಜ್ ಆರ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನಮ್ಮ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೆ. ಅಟಾಮಿಕ್ ರೇಡಿಯಸ್ಗೆ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಸೆಕೆಂಡ್ ನಂಬರ್ ಆಫ್ ಶೆಲ್ ಡೆಫಿನೆಟ್ಲಿ ಜಾಸ್ತಿ ಆದಾಗ ಅಟಾಮಿಕ್ ರೇಡಿಯಸ್ ಜಾಸ್ತಿ ಆಗ್ತದೆ, ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನಂಬರ್ ಆಫ್ ಶೆಲ್ ಜಾಸ್ತಿ ಆದ್ರೆ ಅಟಾಮಿಕ್ ರೇಡಿಯಸ್ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಶೀಲ್ಡಿಂಗ್ ಇಫೆಕ್ಟ್ ಆರ್ ಸ್ಕ್ರೀನಿಂಗ್ ಇಫೆಕ್ಟ್, ಇದು ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೌದಾ? ಯಾಕಂದ್ರೆ ಶೀಲ್ಡಿಂಗ್ ಇಫೆಕ್ಟ್ ಜಾಸ್ತಿ ಆದ್ರೆ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗ್ತದೆ. ಶೀಲ್ಡಿಂಗ್ ಇಫೆಕ್ಟ್ ಕಡಿಮೆ ಇದ್ರೆ ಅಟ್ರಾಕ್ಷನ್ ಜಾಸ್ತಿ ಆಗ್ತದೆ, ಅಂದ್ರೆ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತದೆ, ರೇಡಿಯಸ್ ಕಡಿಮೆ ಆಗ್ತದೆ. ಇವು ಮೂರು ಫ್ಯಾಕ್ಟರ್ ನೋಡಿದ್ವಿ ನಾವು. ಈಗ ಇದ್ಯಾವುದು ಈ ಪೇಜ್ ಅಲ್ಲಿ ಇರೋದು ಯಾವುದು ಕೂಡ ಈ ವರ್ಷ ಕೇಳೋದಿಲ್ಲ, ಗೊತ್ತಿರಲಿ, ಅಂದ್ರೆ ಲಾಸ್ಟ್ ಇಯರ್ ಫ್ಯಾಕ್ಟರ್ ಇದು. ಈಗ ನಮಗೆ ಏನ್ ಬೇಕು ಇದು. ಇದರಲ್ಲಿ ಈ ರೇಡಿಯಸ್ ವ್ಯಾಲ್ಯೂಸ್ ಏನ್ ಕಾಣಿಸ್ತದೆ ನಿಮಗೆ, ಯಾವುದನ್ನು ಕೂಡ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಬ್ಸರ್ವೇಷನ್ ಏನು ನೋಡ್ತಾ ಹೋಗಿ. ಹಿಯರ್ ಟು ಹಿಯರ್ ರೇಡಿಯಸ್ ಡಿಕ್ರೀಸಸ್, ಕಾಣಿಸ್ತಾ ಇದೆಯಾ? ಡಿಕ್ರೀಸಸ್. ಹಿಯರ್ ಟು ಹಿಯರ್ ರೇಡಿಯಸ್ ಆಲ್ಮೋಸ್ಟ್ ಸೇಮ್. ಹಿಯರ್ ಟು ಹಿಯರ್ ರೇಡಿಯಸ್ ಇನ್ಕ್ರೀಸಸ್. ನೋಡಿ, ರೇಡಿಯಸ್ ಡಿಕ್ರೀಸ್ ಆಯ್ತು, ಆಲ್ಮೋಸ್ಟ್ ಸೇಮ್ ಇನ್ಕ್ರೀಸ್ ಆಯ್ತು. ಹೌದಾ? ಇದು ಅಬ್ಸರ್ವೇಷನ್. ಇದಕ್ಕೆ ರೀಸನ್ ನೋಡ್ತಾ ಹೋಗೋಣ. ಸ್ಕ್ಯಾಂಡಿಯಂ ಟು ಕ್ರೋಮಿಯಂ, ಆಕ್ಚುಲಿ ಇದು ಕೂಡ 117 ಇದೆ. 117 or 118 ನಮಗೆ ಅಂತ ಡಿಫರೆನ್ಸ್ ಇಲ್ಲ, ಯಾಕಂದ್ರೆ ಇದು ಪಿಕೋಮೀಟರ್ ದಲ್ಲಿ 10⁻⁻12 ದಲ್ಲಿ. ಸ್ಕ್ಯಾಂಡಿಯಂ ಟು ಕ್ರೋಮಿಯಂ, ರಿಮೆಂಬರ್ ಮೆಟಾಲಿಕ್ ರೇಡಿಯಸ್. ಇಲ್ಲಿ ಅಟಾಮಿಕ್ ರೇಡಿಯಸ್ ಅಂದ್ರೆ ಮೆಟಾಲಿಕ್ ರೇಡಿಯಸ್ ಗೊತ್ತಿರಲಿ. ಮೆಟಾಲಿಕ್ ರೇಡಿಯಸ್ ಡಿಕ್ರೀಸಸ್. ಇದಕ್ಕೆ ರೀಸನ್ ಬರೆಯೋಣಂತೆ. ಎರಡನೇದು ನೋಡಿ, ಕ್ರೋಮಿಯಂ ಟು ಕಾಪರ್ ರೇಡಿಯಸ್ ಆಲ್ಮೋಸ್ಟ್ ಸೇಮ್. ಮೂರನೇದು ನೋಡಿ, ಕಾಪರ್ ಟು ಜಿಂಕ್ ರೇಡಿಯಸ್ ಇನ್ಕ್ರೀಸಸ್. ಇಲ್ಲಿ ಒಂದು ಪಾಯಿಂಟ್ ನೋಡಿ, ಪ್ರತಿಯೊಂದು ಫ್ಯಾಕ್ಟರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಕಾಮನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಮಗೆ ಪ್ರಾಕ್ಟಿಕಲ್ ವ್ಯಾಲ್ಯೂಸ್ ನಮ್ಮ ಕಣ್ಣು ಮುಂದಿದೆ, ಎಕ್ಸ್ಪ್ಲೇನ್ ಮಾಡೋದು ಬಹಳ ಈಸಿ. ಅಟಾಮಿಕ್ ರೇಡಿಯಸ್ ಈಸ್ ಡಿಕ್ರೀಸಸ್. ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗಿದೆ ಅಂತಂದ್ರೆ ಏನಾಗಿದೆ ಅಂತ ಅರ್ಥ? ಏನಾಗಿದೆ? ಬಿಕಾಸ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಕರೆಕ್ಟಾ? ಸಿ, ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದಾಗ ರೇಡಿಯಸ್ ಡಿಕ್ರೀಸ್ ಆಗ್ಲೇಬೇಕು. ಸೊ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂದ್ಮೇಲೆ ಓದಿರ್ಲೇಬೇಕಲ್ಲ, ಅದಕ್ಕೆ ಹೇಳೋದು ಬಹಳ ಈಸಿ. ಬಹಳ ಚಂದ ಓದ್ಬಿಟ್ಟ ನೀವು, ಅದಕ್ಕೆ ಮಾರ್ಕ್ಸ್ ಬಿದ್ದದ. ಸಿ, ಮೆಟಾಲಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಇದೆ, ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಇದೆ. ರೀಸನ್ ಏನು? ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಇದನ್ನು ಬಿಟ್ಟು ಶೀಲ್ಡಿಂಗ್ ಇಫೆಕ್ಟ್ ಅಂತ ಕೇಳಿದ್ರೆ ಅವಾಗ ಹೇಳ್ತೀವಿ, ಅಂಡ್ ಶೀಲ್ಡಿಂಗ್ ಇಫೆಕ್ಟ್ ಈಸ್ ನೆಗ್ಲಿಜಿಬಲ್ ಅಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ಅಲ್ಲಿ ಏನಾದ್ರು ಡಿಕ್ರೀಸ್ ಅಂತ ಹೇಳಿದ್ರಿ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗಬೇಕು, ಶೀಲ್ಡಿಂಗ್ ಇಫೆಕ್ಟ್ ಇನ್ಕ್ರೀಸ್ ಅಂತ ಹೇಳಿದ್ರಿ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಅಂತ ತೋರಿಸಬೇಕು. ಆದ್ರೆ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಇದೆ, ಬಟ್ ಶೀಲ್ಡಿಂಗ್ ಇಫೆಕ್ಟ್ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ. ನೋಡಿ, ಎಲೆಕ್ಟ್ರಾನ್ ನೋಡಿ ಈ ರೀತಿ ಫಿಲ್ ಆಗ್ತಾ ಇದೆ, ಹೌದಾ? ಸೊ ಶೀಲ್ಡಿಂಗ್ ಇಫೆಕ್ಟ್ ಈ ರೀತಿ ನೋಡಿ, ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಇದೆ, ರೈಟ್? ಫಸ್ಟ್ 5 ಎಲೆಕ್ಟ್ರಾನ್ ಫಿಲ್ ಮಾಡಬೇಕಾದ್ರೆ ಇದು ನೆಗ್ಲಿಜಿಬಲ್ಲೇ ಇರ್ತದೆ, ಗೊತ್ತಿರಲಿ.
ಸೊ ಅದಕ್ಕೆ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ಬಟ್ ಶೀಲ್ಡಿಂಗ್ ಇಫೆಕ್ಟ್ ಇಸ್ ನೆಗ್ಲಿಜಿಬಲ್. ಸೆಕೆಂಡ್ ಬಂದಾಗ ಕ್ರೋಮಿಯಂ ಟು ಕಾಪರ್ ಯಾಕೆ ಸೇಮ್ ಉಳಿತ? ಹಾಗಾದ್ರೆ ಸೇಮ್ ಉಳಿತಂದ್ರೆ ಇಲ್ಲಿ ಅಟಾಮಿಕ್ ರೇಡಿಯಸ್ ಡಿಸೈಡ್ ಮಾಡೋದು ಎರಡು ಫ್ಯಾಕ್ಟರ್. ಅಟಾಮಿಕ್ ರೇಡಿಯಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಡೈರೆಕ್ಟ್ ಪ್ರಪೋರ್ಷನಲ್ ಟು ಶೀಲ್ಡಿಂಗ್ ಇಫೆಕ್ಟ್. ಈಗ ನೋಡಿ ಕ್ರೋಮಿಯಂ ಇಂದ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಹೋಗ್ತದೆ, 5, 6, 7, 8, 9, 10 ಅಂದ್ರೆ ಶೀಲ್ಡಿಂಗ್ ಇಫೆಕ್ಟ್ ಜಾಸ್ತಿ ಆಗ್ಬೇಕಾದ್ರೆ, ಯಾಕಂದ್ರೆ ಎಲೆಕ್ಟ್ರಾನ್ ನಂಬರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆಯ್ತು, ಶೀಲ್ಡಿಂಗ್ ಇಫೆಕ್ಟ್ ಸ್ಲೋಲಿ ಜಾಸ್ತಿ ಆಗ್ಬೇಕಾ? ಶೀಲ್ಡಿಂಗ್ ಇಫೆಕ್ಟ್ ಜಾಸ್ತಿ ಆದ್ರೆ ರೇಡಿಯಸ್ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ. ಕರೆಕ್ಟಾ? ನೋಡಿ, ಶೀಲ್ಡಿಂಗ್ ಇಫೆಕ್ಟ್ ಜಾಸ್ತಿ ಆದ್ರೆ ರೇಡಿಯಸ್ ಏನಾಗಬೇಕು? ಡಿಕ್ರೀಸ್ ಆಗಬೇಕು. ಬಟ್ ಅಟ್ ದ ಸೇಮ್ ಟೈಮ್ ನ್ಯೂಕ್ಲಿಯಸ್ ನಂಬರ್ ಜಾಸ್ತಿ ಆಗ್ತಾ ಇದೆ. ಸ್ಕ್ಯಾಂಡಿಯಂ 21, 22, 23, 24, 25, 26, 27, 28, 29, 30 ಅಂತ ಹೇಳಿ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದ್ರೆ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ಬೇಕಾ? ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದ್ರೆ ರೇಡಿಯಸ್ ಕಡಿಮೆ ಆಗ್ಬೇಕು. ನೋಡಿ, ಒಂದು ಫ್ಯಾಕ್ಟರ್ ರೇಡಿಯಸ್ ಅನ್ನ ಡಿಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ, ಒಂದು ಫ್ಯಾಕ್ಟರ್ ರೇಡಿಯಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಇದು ಡಿಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತದೆ, ಇದು ಇನ್ಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತದೆ. ಎರಡು ಬ್ಯಾಲೆನ್ಸ್ ಆದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ರೇಡಿಯಸ್ ಆಲ್ಮೋಸ್ಟ್ ಸೇಮ್. ನೀವು ಹೇಳ್ಬೋದು, ಸರ್ ಅದು ಹ್ಯಾಂಗ್ ಬ್ಯಾಲೆನ್ಸ್ ಆಗ್ತದೆ? ಆಗೋದಕ್ಕೆ ಸಾಧ್ಯ ಇಲ್ಲ. ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ನಮಗೆ ರೇಡಿಯಸ್ ಬೇರೆ ಬರಬೇಕಿತ್ತು, ಯಾಕೆ ಬರ್ತಾ ಇಲ್ಲ ಅಂದ್ರೆ ನಾವು ಆ ರೀಸನ್ ಅನ್ನು ಒಪ್ಕೊಳ್ಳೇಬೇಕು. ರಿಮೆಂಬರ್, ರೀಸನ್ ಅನ್ನು ಒಪ್ಕೊಳ್ಳೇಬೇಕಾಗಿರುವಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ವಿ. ಬಿಕಾಸ್ ವಿ ಹ್ಯಾವ್ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ 117, 117, 117, 116, 115, 117 ಏನಿದು ಆಲ್ಮೋಸ್ಟ್ ಸೇಮ್ ರೇಡಿಯಸ್ ಅಲ್ಲ. ಅದಕ್ಕೆ ಇಲ್ಲಿ ಬರೀತೀವಿ ರೀಸನ್ ಈಸ್ ಇನ್ಕ್ರೀಸ್ ಇನ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನಾವೀಗ ನೋಡಿ, ಇನ್ಕ್ರೀಸ್ ಇನ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ balanced by increase in shielding effect. ನೋಡಿ, ಹೌದಾ? ಇನ್ಕ್ರೀಸ್ ಇನ್ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ರೇಡಿಯಸ್ ಡಿಕ್ರೀಸ್ ಮಾಡ್ತದೆ, ಇನ್ಕ್ರೀಸ್ ಇನ್ ಶೀಲ್ಡಿಂಗ್ ಇಫೆಕ್ಟ್ ರೇಡಿಯಸ್ ಇನ್ಕ್ರೀಸ್ ಮಾಡ್ತದೆ. ಅದಕ್ಕಾಗಿ ಎರಡೂ ಬ್ಯಾಲೆನ್ಸ್ ಆಗಿಬಿಡ್ತದೆ. ನೆಕ್ಸ್ಟ್ ನೋಡಿ, ಕಾಪರ್ ಟು ಜಿಂಕ್ ರೇಡಿಯಸ್ ಇನ್ಕ್ರೀಸಸ್. ಇಲ್ಲಿ ಬಂದಿರೋದು ಮಜಾ, ಕಾಪರ್ ಟು ಜಿಂಕ್ ಇನ್ಕ್ರೀಸ್ ಆಗ್ಬಿಡ್ತು. ಈಗ ನೋಡಿ, ನಾವು ಏನ್ ಅನ್ಕೊಳ್ಳಂತೆ, ಕ್ರೋಮಿಯಂ ಇಂದ ಜಿಂಕ್ ವರೆಗೂ ಅನ್ಕೊಳ್ಳಂತೆ. ಕ್ರೋಮಿಯಂ ಇಂದ ಬರೀ ಕಾಪರ್ ಅಷ್ಟೇ ಅಲ್ಲ, ಜಿಂಕ್ ಲಾಸ್ಟ್ ಜಿಂಕ್ ವರೆಗೂ ಕೂಡ ಇನ್ಕ್ರೀಸ್ ಇನ್ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಬ್ಯಾಲೆನ್ಸ್ ಬೈ ಇಫೆಕ್ಟಿವ್ ಇನ್ಕ್ರೀಸ್ ಇನ್ ಶೀಲ್ಡಿಂಗ್ ಇಫೆಕ್ಟ್ ಹೋದಲ್ಲ. ಅಂದ್ರೆ ಒಂದು ಕಾಮನ್ ಸೆನ್ಸ್ ಪಾಯಿಂಟ್ ಇಸ್ ದಟ್ ಶೀಲ್ಡಿಂಗ್ ಇಫೆಕ್ಟ್ ಮತ್ತೆ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಎರಡೂ ರೀಸನ್ ಅಲ್ವೇ ಅಲ್ಲ. ಇದಕ್ಕೆ ಮೂರನೇ ಹೊಸ ರೀಸನ್ ಬರ್ತದೆ. ಇಲ್ಲಿ ಹೊಸ ರೀಸನ್ ಬರ್ತದೆ ನೋಡಿ, ಹೊಸ ರೀಸನ್ ಬರ್ತದೆ. ಡ್ಯೂ ಟು completely filled 3D orbitals. Remember, repulsion between electrons increases, repulsion between electron increases and radius slightly increases. ನಾ ಇಲ್ಲಿ ಸ್ಲೈಟ್ಲಿ ಅಂತ ಯಾಕೆ ಯೂಸ್ ಮಾಡಿದೆ ನೋಡಿ, ಇಲ್ಲಿಂದ ಇಲ್ಲಿ ಡಿಫರೆನ್ಸ್ ಏನಿದೆ, 8 ಪಿಕೋಮೀಟರ್. 8 ಪಿಕೋಮೀಟರ್ ಅಂದ್ರೆ ಏನು? 8 × 10⁻⁻12. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇದು ನೆಗ್ಲಿಜಿಬಲ್ ಇನ್ಕ್ರೀಸ್, ಇದು ಬಟ್ ಇನ್ಕ್ರೀಸ್ ಇದೆ. ಅದಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಡ್ಯೂ ಟು ಕಂಪ್ಲೀಟ್ಲಿ ಫಿಲ್ಡ್ 3D ಆರ್ಬಿಟಲ್ ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ರೇಡಿಯಸ್ ಸ್ಲೈಟ್ಲಿ ಇನ್ಕ್ರೀಸಸ್. ಇಲ್ಲೂ ಕೂಡ ನ್ಯೂಕ್ಲಿಯರ್ ಚಾರ್ಜ್ ಮತ್ತೆ ಶೀಲ್ಡಿಂಗ್ ಇಫೆಕ್ಟ್ ಬ್ಯಾಲೆನ್ಸ್ ಆಗಿ ಆಗ್ತದೆ. ರೇಡಿಯಸ್ ಸೇಮ್ ಇರಬೇಕಿತ್ತು ನಮ್ಮ ಎಕ್ಸ್ಪೆಕ್ಟೇಷನ್. ಯಾಕೆ ಇನ್ಕ್ರೀಸ್ ಆಗ್ತದೆ? ಮೂರನೇ ಹೊಸ ಫ್ಯಾಕ್ಟರ್ ಬಂತು, ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ ಟು ದ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್. ದಟ್ ಈಸ್ ವೈ ಕಾಪರ್ ಟು ಜಿಂಕ್ ಇನ್ಕ್ರೀಸಸ್. ನೆಕ್ಸ್ಟ್, ಅಯಾನಿಕ್ ರೇಡಿಯಸ್. ಅಯಾನಿಕ್ ರೇಡಿಯಸ್ ಹೇಗೆ ಅಂದ್ರೆ ಅಟಾಮಿಕ್ ರೇಡಿಯಸ್ ಇದ್ದಂಗಿಲ್ಲ ಇದು. ಅಯಾನಿಕ್ ರೇಡಿಯಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಜನರಲಿ ಅಯಾನಿಕ್ ರೇಡಿಯೈ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಇದು ಒಪ್ಕೊಳ್ಳುವಂತದ್ದೇ. ಯಾಕೆ ಹೇಳಿ? ವೆನ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್, ಈಗ ನೋಡಿ M2+ ಇದೆ, M3+ ಇದೆ, ರೇಡಿಯಸ್ ವಿಲ್ ಬಿ ಲೆಸ್, ರೈಟ್? ಅದಕ್ಕೆ ನೋಡಿ ಎಲ್ಲಾ ಕಡೆ 2+ ಗಿಂತ 3+ ಕಡಿಮೆ ಇದೆ, 2+ ಗಿಂತ 3+ ಕಡಿಮೆ ಇದೆ, ರೈಟ್? ಲೈಕ್ ದಿಸ್. ನೌ ಇನ್ ದಿಸ್ ಕೇಸ್ along the period ಅಂತ ನೋಡಿದಾಗ ಫಾರ್ ಸೇಮ್ ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಅಯಾನಿಕ್ ರೇಡಿಯೈ ಜನರಲಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಬಿಕಾಸ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ರಿಮೆಂಬರ್, decreases with increase in atomic number. ಇದಕ್ಕೆ ಬಹಳ ಸಿಂಪಲ್, ಇಷ್ಟು ನೆನ್ಪಿಟ್ಕೊಳ್ಳಿ. along the period ionic radius decreases because effect nuclear charge increases, attraction increases means radius decreases ಅಷ್ಟೇ. Remember that. So now gradual decrease in ionic radii in going from titanium to copper. ನೋಡಬಹುದು ನೀವು, titanium to copper ಕಾಣಿಸ್ತದಲ್ಲ,
ಒನ್ಸ್ ಅಗೇನ್ ಜಿಂಕಿಗೆ 2 ಪಿಕೋಮೀಟರ್ ಜಾಸ್ತಿ ಇದೆ, ರೈಟ್? ಇವೆರಡು ಸೇಮ್ ಇದೆ. ಸೇಮ್ ಇರೋದಕ್ಕೂ ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ. ಸೊ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್, ಎಕ್ಸ್ಟೆಂಟ್ ಆಫ್ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇರಬಹುದು ಅಷ್ಟೇ, ಡ್ಯೂ ಟು ಇನ್ಕ್ರೀಸ್ ಇನ್ ದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಇದರಲ್ಲಿ ಜಿಂಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಸ್ವಲ್ಪ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಇದೆ ಅಂತ ಅರ್ಥ. ಇಲ್ಲೆಲ್ಲ ಹೇಗೆ ಅಂದ್ರೆ 2-3 ಪಿಕೋಮೀಟರ್ಗೆ ರೀಸನ್ ಇಲ್ವೇ ಇಲ್ಲ. ಈಗ ಹೇಗೆ ಅಂತಂದ್ರೆ, ಈಗ 67 ಮಾರ್ಕ್ಸ್ ಸ್ಕೋರ್ ಮಾಡೋದು 68 ಮಾಡಬಹುದು, 65 ಮಾಡಬಹುದು. ಅದಕ್ಕೆ ದೊಡ್ಡ ರೀಸನ್ ಕೊಟ್ಕೊಂಡು ಅದನ್ನ ದೊಡ್ಡ ಇಶ್ಯೂ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ. ಬಟ್ 65-66 ಸ್ಕೋರ್ ಮಾಡೋನು ಏನಾದ್ರು 45 ಸ್ಕೋರ್ ಮಾಡಿದ್ರೆ ಅವನಿಗೆ ರೀಸನ್ ಕೇಳ್ತೀವಿ ನಾವು. ಇಲ್ಲ 45 ಸ್ಕೋರ್ ಮಾಡೋನು 70-65 ಸ್ಕೋರ್ ಮಾಡಿದ್ರೆ ಅವನಿಗೆ ರೀಸನ್ ಕೇಳ್ತೀವಿ. ಬಟ್ 55 ಬೀಳ್ತಿತ್ತು, 56 ಬಿದ್ದಿದೆ, 54 ಬಿದ್ದದ, ಅದು ರೀಸನ್ ಅಲ್ಲ. ಯಾಕಂದ್ರೆ ಅವೆಲ್ಲ ಕಾಮನ್, ಅಷ್ಟು ಚೇಂಜ್ ಹಾಗೆ ಆಗ್ತಾನೆ ಇರ್ತದ. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಲಾಸ್ಟ್ ನೋಡಿ, ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ಜನರಲಿ ಮೂವಿಂಗ್ ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ಯಾಕಂತಂದ್ರೆ ನಂಬರ್ ಆಫ್ ಶೆಲ್ಸ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ನೋಡಿ, ಸೊ electrons are added to 4D, 3D in the 4D. Atomic radius of the 4D elements are higher than that of 3D. ಒಪ್ಕೊಳ್ಳಬೇಕು, ಇದು ಎಕ್ಸೆಪ್ಷನ್ ಅಲ್ಲ, ಕಾಮನ್. ಇದು ಕಾಮನ್. ಡೌನ್ ದ ಗ್ರೂಪ್ ಹೋಗ್ತಾ ಹೋದಾಗ ಶೆಲ್ ಜಾಸ್ತಿ ಆಗ್ತದೆ, 4D ಜಾಸ್ತಿ ಆಗ್ತದೆ. ಬಟ್ ಇದು ಎಕ್ಸೆಪ್ಷನ್, ಕರೆಕ್ಟಾ? ನೋಡಿ, unexpected observation in the atomic radius of 5D element which have nearly same as that of 4D. ನೋಡಿ, 3D less than 4D expected, 4D more. 4D 5D ಏನಿದೆ ಇದು? ಈ ಸಿಂಬಲ್ ಹಾಕಿದ್ರೆ ಮೀನಿಂಗ್ ಏನು? ಸೇಮ್, ನಿಯರ್ಲಿ ಸೇಮ್, ಸಿಮಿಲರ್. ರೀಸನ್ ಏನಂತ ಹೇಳ್ತೀವಿ? ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಹಾಗಾದ್ರೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಏನು? ಅದನ್ನ ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ ನಾನು, ಯಾಕಂದ್ರೆ ಅದಕ್ಕೆ ಎಫ್ ಬ್ಲಾಕ್ ಎಲಿಮೆಂಟ್ ಕಂಪ್ಲೀಟ್ ಅನ್ನ ಹೇಳ್ಬೇಕು ಮೊದಲು, ಅದ್ರ ಕಾನ್ಫಿಗರೇಷನ್ ಹೇಳ್ಬೇಕು. ಅದಕ್ಕಾಗಿ ಡಿಸ್ಕಸ್ಡ್ ಲೇಟರ್ ಇನ್ ದಿಸ್ ಯೂನಿಟ್ ಅಂಡರ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್. ಡೋಂಟ್ ವರಿ ಅಬೌಟ್ ದಟ್. ಇಷ್ಟ ನೆನ್ಪಿಟ್ಕೊಳ್ಳಿ. 4D ಯಾಕೆ 5D ಗಿಂತ ಕಡಿಮೆ ಇಲ್ಲ? 5D ಜಾಸ್ತಿ ಇರಬೇಕಿತ್ತು, ಹೌದಾ? ಡೌನ್ ದ ಗ್ರೂಪ್ 5D ಬರ್ತದೆ. ಬಟ್ 5D ಮತ್ತು 4D ಎರಡೂ ಸೇಮ್ ಇದೆ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಇಷ್ಟೇ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಏನು? ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ರಿಮೆಂಬರ್, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇಸ್ ದ ರೀಸನ್ ಫಾರ್ this. So this is about atomic and ionic radii. Ionization enthalpy. Ionization enthalpy already discuss ಮಾಡಿದ್ವಿ. It is nothing but amount of energy required to remove the most loosely bound ಅಂದ್ರೆ last electron from an isolated gaseous atom. So ಈ ಡೆಫಿನೇಷನ್ ಎಲ್ಲೂ ನಿಮ್ಗೆ ಕೇಳೋದಿಲ್ಲ, ಬಟ್ ಇಷ್ಟೇ ಗೊತ್ತಿರಲಿ, ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಅನ್ನೋದು ಗೊತ್ತಿರಲಿ ಅಷ್ಟೇ. ನೆಕ್ಸ್ಟ್, ಅಯನೈಸೇಷನ್ ಎನರ್ಜಿ ಜನರಲಿ ವಿಲ್ ಬಿ ಇನ್ ದ ಕಿಲೋಜೂಲ್ಸ್ ಪರ್ ಮೋಲ್ ಅಥವಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ್ಯಾವ ಫ್ಯಾಕ್ಟರ್ ಅಫೆಕ್ಟಿಂಗ್ ಹಾಗಾದ್ರೆ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯನೈಸೇಷನ್ ಎನರ್ಜಿ, ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ರೇಡಿಯಸ್ ಕಂಪಲ್ಸರಿ, ರೈಟ್? ಸೊ ಅಟಾಮಿಕ್ ರೇಡಿಯಸ್, ನ್ಯೂಕ್ಲಿಯರ್ ಚಾರ್ಜ್, ಯಾಕಂದ್ರೆ ರೇಡಿಯಸ್ ಡಿಪೆಂಡಿಂಗ್ ಆನ್ ನ್ಯೂಕ್ಲಿಯರ್ ಚಾರ್ಜ್. ಮೂರನೇ ಶೀಲ್ಡಿಂಗ್ ಇಫೆಕ್ಟ್, ಯಾಕಂದ್ರೆ ಶೀಲ್ಡಿಂಗ್ ಇಫೆಕ್ಟ್ ಡಿಸೈಡ್ ರೇಡಿಯಸ್ ಡಿಸೈಡೆಡ್ ಬೈ ನ್ಯೂಕ್ಲಿಯರ್ ಚಾರ್ಜ್ ಅಂಡ್ ಆಲ್ ದೀಸ್ 3 ಡಿಸೈಡ್ಸ್ ಅಯನೈಸೇಷನ್ ಎನರ್ಜಿ. ನೋಡಿ, ಹಾಗಾದ್ರೆ ಶಾರ್ಟ್ ಕಟ್ ಅಲ್ಲಿ ಏನ್ ನೆನ್ಪಿಟ್ಕೋಬೇಕು? ಅಯನೈಸೇಷನ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು effective nuclear charge, inversely proportional to atomic radius, inversely proportional to shielding effect. ಇದನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇಷ್ಟೇ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದಂಗೆ ಅಯನೈಸೇಷನ್ ಜಾಸ್ತಿ ಆಗ್ತದೆ. ಈಗ ನಮಗೆ ಬೇಕಾಗಿದ್ದೇನೋ, ಇದ್ರೊಳಗಿರೋದು ಏನು ಬೇಡ ನಮಗೆ, ಈಗ ನಮಗೆ ಬೇಕಾಗಿದ್ದು ಇದು. ರಿಮೆಂಬರ್ ದಟ್ ಅಯನೈಸೇಷನ್ ಎಂಥಾಲ್ಪಿದಲ್ಲಿ variation cannot be defined. Remember, variation cannot be defined. ಗೊತ್ತಿರಲಿ. ಯಾಕೆ ಅಂತ ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸೀರೀಸ್ ದಲ್ಲಿ ಅಯನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಸೀರೀಸ್ ಅಲ್ಲ, ಅಯನೈಸೇಷನ್ ಎಂಥಾಲ್ಪಿ ಫಸ್ಟ್ ಅಂಡ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ in the first series, not only first, second, third ಎಲ್ಲ of transition element are found very irregular. ಯಾಕಂತಂದ್ರೆ ಅಟಾಮಿಕ್ ರೇಡಿಯಸ್ ಇರ್ರೆಗ್ಯುಲರ್ ಇದೆ. ಅಟಾಮಿಕ್ ರೇಡಿಯಸ್ ಇನ್ ಬಿಟ್ವೀನ್ ಏನ್ ಬಂದ್ಬಿಡ್ತದೆ ನಮಗೆ? D5 ಕಾನ್ಫಿಗರೇಷನ್ ಬರ್ತದೆ, D10 ಕಾನ್ಫಿಗರೇಷನ್ ಬರ್ತದೆ. ಇವೆಲ್ಲದಕ್ಕೂ ಕೂಡ ಮೋರ್ ಅಯೋನೈಸೇಷನ್ ಎಂಥಾಲ್ಪಿ ಇರ್ತದೆ, ಹೌದಾ? ಯಾಕಂದ್ರೆ ನಾವಿಲ್ಲಿ ಹೇಳಿದ್ವಿ ಇವು 3 ಫ್ಯಾಕ್ಟರ್, ಬಟ್ ನಾಲ್ಕನೇದೊಂದು ಫ್ಯಾಕ್ಟರ್ ಇದೆ. ಯಾವ್ದದು? ರಿಮೆಂಬರ್, ಸ್ಟೇಬಲ್ ಕಾನ್ಫಿಗರೇಷನ್, ರೈಟ್? ಈ ರೀತಿ ಕ್ವಶನ್ ಕೇಳ್ತಾರೆ. ಈ ರೀತಿ ಕ್ವಶನ್ ಕೇಳಿದಾಗ ಯಾವ ರೀತಿ ಆನ್ಸರ್ ಅನ್ನ ಬರಿಬೇಕು ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣಂತೆ. ನಾಳೆ ವಿಲ್ ಡಿಸ್ಕಸ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.